ಮಚ್ಚ ಒಂದ್ ಮಾತಾಡ್ಲಾ ಹೇಳ್ ಮಚ್ಚ. ನಿನ್ನೆ ನನ್ ಕನ್ಸಲ್ಲಿ ಅಮ್ಮ ಬಂದಿದ್ದ. ಹೌದಾ ಮಚ್ಚ? ಕನ್ಸಲ್ಲಿ ಬಂದ್ಬಿಟ್ಟು ನಿನ್ ಟೈಮ್ ಮುಗೀತು, ನೀನ್ ಸಾಯ್ತಾ ಇದ್ಯಾ, ನಿನ್ ಕೊನೆ ಆಸೆ ಏನು ಅಂತ ಹೇಳು ಅಂದ. ಮಚ್ಚ ಇನ್ನು ಬದುಕೆ ಇದ್ಯಾ, ನಿನ್ ಕೊನೆ ಆಸೆ ಏನು ಅಂತ ಹೇಳ್ದೆ. ಅದಕ್ಕೆ ನಾನ್ ನನ್ ಕೊನೆ ಆಸೆ ಏನು ಅಂತ ಹೇಳ್ದೆ. ನನ್ ಫ್ರೆಂಡ್ ಯಾನಂದ್ರಗೆ ಯಾವಾಗ ಗರ್ಲ್ ಫ್ರೆಂಡ್ ಸಿಗ್ತಾಳೋ ಅವತ್ತಿನ ನೆಕ್ಸ್ಟ್ ದಿನ ನಾನ್ ಸತ್ತೋಗ್ತೀನಿ ಅಂತ ಹೇಳ್ದೆ. ಹೌದಾ? ಆಮೇಲೆ ಅದನ್ನ ಹೇಳಿದ್ದೆ ತರ ಮಚ್ಚ, ಅದೇನೋ ಗೊತ್ತಿಲ್ಲ, ಜೀವನದಲ್ಲಿ ನೀನ್ ಸಾಯದೆ ಇಲ್ಲ ಹೋಗಲ್ಲ ಅವ್ರೆ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ಬಿಟ್ಟ. ಹೊಟ್ಟೆ ಎಷ್ಟು ಉರ್ತಾವ್ರೋ ನೋಡಿದ್ರೆ ಏನ್ ಮಚ್ಚ ಫೋನೇ ಇಲ್ಲ. ನಿನ್ ಫೋನ್ ತೆಗ ನೈ ಮರಿ ಕೇಳಂಗಿಲ್ಲ. ಫ್ರಸ್ಟ್ರೇಷನ್ ಐತೈತ್ ನಂಗೆ. ಯಾಕೆ ಮಚ್ಚ ಏನಾಯ್ತು? ನಮ್ ಫ್ರೆಂಡ್ ಒಬ್ಬ ಗೋಳಿ ಮಗ ಬೆಳಗ್ಗೆ ಫೋನ್ ಮಾಡ್ಬಿಟ್ಟು ಮಚ್ಚ ಬೇಗ ಬಾ, ಬಾಡಿಲಿ ಒಂಥರ ಆಗ್ತಿದೆ, ಹಾಸ್ಪಿಟ್ಲ್ ಹೋಗ್ಬೇಕು ಅಂದ. ಸರಿ ಅಂತ ನಾನು ಹೋಗ್ಬಿಟ್ಟು ಹಾಸ್ಪಿಟ್ಲ್ ಕರ್ಕೊಂಡು ಹೋದೆ. ಅಲ್ಲಿ ನೋಡ್ರೆ ಗೋಳಿ ಮಗ ಡಾಕ್ಟರ್ ಹತ್ರ ಹೋಗ್ಬಿಟ್ಟು, ಸರ್ ನಂಗೆ ದಿನಕ್ಕೆ 3 ಸತಿ ಮಾತ್ರ ಹೊಟ್ಟೆ ಇರ್ತದೆ ಅಂತವ್ನೆ. ಆಮೇಲೆ ಅದೀಗ ಡಾಕ್ಟ್ರು ಅದೆಲ್ಲರಿಗೂ ಆಗುತ್ತಪ್ಪ, ಅದ್ ಬಿಟ್ಟು ಬೇರೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಹೇಳು ಅಂದ. ಅದಕ್ಕೆ ಗೋಳಿ ಮಗ, ಸರ್ ನಂಗೆ ಬರೀ ನೈಟ್ ಮಾತ್ರ ನಿದ್ದೆ ಬರುತ್ತೆ ಅಂತವ್ನೆ. ಆ ಡಾಕ್ಟ್ರು ನನ್ ಮಗ ನೋಡ್ತಾವನೆ, ಎಂತ ಗೋಳಿ ಮಂಗ್ ಕರ್ಕೊಂಡ್ ಬಂದಿದ್ಯಾ ಅಂತ. ಅಯ್ಯೋ ಮತ್ತೆ ಕರ್ಕೊಂಬಂದ್ಬಿಟ್ಟೆ ಶಿಶುನ್ ಹೆಂಗ ಆಚೆಗೆ. ಆಚೆ ಬಂದ್ಬಿಟ್ಟು ಶಿಶು ಹಾಸ್ಪಿಟ್ಲ್ ಎಲ್ಲ ಫುಲ್ ನೋಡ್ಬಿಟ್ಟು, ಮಚ್ಚ ಈ ಹಾಸ್ಪಿಟ್ಲ್ ನಂಗೆ ತುಂಬಾ ಸ್ಪೆಷಲ್ ಅಂದ. ಏನ್ ಸ್ಪೆಷಲ್ ಅಂದ್ರೆ, ಮಚ್ಚ ನಾನು ಈ ಹಾಸ್ಪಿಟಲ್ ಹುಟ್ಟಿದ್ದು ಅಂದ. ಅದ್ರಲ್ಲಿ ಏನ್ ಸ್ಪೆಷಲ್ ಐತಂತೆ? ನಾನು ಸೇಮ್ ಕ್ವಶನ್ ಕೇಳ್ದೆಪ್ಪ. ಮಚ್ಚ ನಾನ್ ಚಿಕ್ಕ ವಯಸ್ಸಲ್ಲಿ ಹುಟ್ಬಿಟ್ಟೆ, ಅದೇ ಸ್ಪೆಷಲ್ ಅಂತ. ಒಂದೊಂದಲ್ಲ ಅದ್ ಬಿಡಪ್ಪ ಹೋಗ್ಲಿ. ಮಚ್ಚ ಹುಟ್ಟಿದ ತಕ್ಷಣ ನಂಗೊಂದ್ ಸೀಕ್ರೆಟ್ ಗೊತ್ತಾಯ್ತು ಅಂದ. ಏನ್ ಸೀಕ್ರೆಟ್ ಅಂದ್ರೆ, ಮಚ್ಚ ಹುಟ್ಟಿದ ತಕ್ಷಣ ನೋಡ್ತೀನಿ, ನೋಡಿದ್ರೆ ನಮ್ಮ ಅಮ್ಮ ಲೇಡೀಸು, ನಮ್ಮ ಅಪ್ಪ ಜೆಂಟ್ಸು ಅಂತ. ಹೊಟ್ಟೆ ಎಷ್ಟು ಉರ್ತಾವ್ರೋ ನೋಡಿದ್ರೆ. ಮಚ್ಚ ಬಂದ ಅವನೇ ಬಂದ. ಮಚ್ಚ ಏನ ಮಚ್ಚ ಗಾಡಿ ಏನೋ ಪ್ರಾಬ್ಲಮ್ ಆಗ್ಬಿಡೈತ್ ಮಚ್ಚ. ಏನಾಯ್ತಾ? ಮಚ್ಚ ಗಾಡಿ ಓಡಿಸಿದ್ರೆ ಟೈರ್ ತಿರುಗ್ತೈತೆ ಮಚ್ಚ. ಪಾಪು ಪುಷ್ಪ ಎಲ್ಲಿದ್ಯಪ್ಪ? ಫೋನೇ ಇಲ್ಲ. ಪುಷ್ಪ ಅಂದ್ರೆ ಫ್ಲವರ್ ಅನ್ಕೊಂಡೇನಲ್ಲಿ. ಗೊತ್ತ ಪುಷ್ಪ ಅಂದ್ರೆ ಫೈರ್, ಸಿಗ್ಬ ಹಿಡ್ಕೋ ವೈರ್. ಜಾಸ್ತಿ ಮಾತಾಡಿದ್ರೆ ಬಂದ್ ಕಚ್ಚಿ ರಕ್ತ ಕೊಡ್ಬಿಡ್ತೀನಿ. ನಿನ್ನ ಮನೆಗ್ ಬರಕ್ಕಾಗಲ್ಲ ಬಿಡಪ್ಪ. ನಮ್ಮ ಮನೆ ಡೋರ್ ಬೇಕು ಅಂತ ನಾನು ಫುಲ್ ಚಿಕ್ಕದ್ ಮಾಡ್ಸಿದೀನಿ. ನೀನ್ ಬರ್ಬೇಕಂದ್ರೆ ಬಕ್ಕಂಡ್ ಬರ್ಬೇಕು. ಬತ್ತೀಯಾ? ಪುಷ್ಪ ಬಗ್ಗದೇ ಇಲ್ಲ. ಅಯ್ಯ ಬಗ್ಗಿದ್ರೆ ಆಟ, ಬಗ್ಲಿದ್ರೆ ಶಾಟ್. ಅವಾಗ ನನ್ಗೇನು? ಎಲ್ಲ ಇದ್ಯಾ ಶ್ರುತಿಯ ಬಾತ್ರೂಮ್ಗೆ ಹೋಗೋಣಪ್ಪ, ನಾನು ಅವರಪ್ಪ ಮಾತಾಡ್ತಾ ಇದ್ದೀನಿ. ಅಂಕಲ್ ಸಾರಿ ಅಂಕಲ್. ಪರವಾಗಿಲ್ಲ ಬಿಡಪ್ಪ, ನಿಮ್ಮಂತ ಬೋಳೆ ಮಕ್ಳ ಜೊತೆ ಸೇರಿದ್ರೆ ಅವ್ನು ಶ್ರುತಿಯಾನೇ ಆಗೋದು. ಹಲೋ ಮಚ್ಚ, ನೀ ನನ್ ಬೆಸ್ಟ್ ಫ್ರೆಂಡ್ ತಾನೆ? ಹ್ಞೂ ಮಚ್ಚ, ನಾನೇನ್ ಕೇಳಿದ್ರು ಕೊಡ್ತೀಯಾ? ಕೇಳು ಮಚ್ಚ, ನಿನ್ ಕೈಯಲ್ಲಿರೋ ಸಿಗರೇಟ್ ನನ್ ಕೊಡ್ತೀಯಾ? ಕೊಡ್ತೀನಿ ಮಚ್ಚ. ನೀನ್ ಕುಡಿಯೋ ಎಣ್ಣೆ ನನ್ ಕೊಡ್ತೀಯಾ? ಕೊಡ್ತೀನಿ ಮಚ್ಚ. ನೀನ್ ಹುಡುಗಿನ ನನ್ ಕೊಡ್ತೀಯಾ? ಕೊಡ್ತೀನಿ ಮಚ್ಚ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಹಲೋ ಮಚ್ಚ, ಎಲ್ಲಿದ್ಯಾ? ಇಲ್ಲ ಮಚ್ಚ, ಮೆಟ್ಲಿಕೆ ಮೇಲೆ ಕೂತಿದ್ದೀನಿ. ನೀನೆಲ್ಲಿದ್ಯಾ? ನಾನು ಮೆಟ್ಲಿಕೆ ಮೇಲೆ ಕೂತಿದ್ದೀನಿ ಮಚ್ಚ. ನೀನೆಲ್ಲಿದ್ಯಾ? ಕಾಣಿಸ್ತಾನೆ ಇಲ್ಲ? ಎಂಟ್ರೆನ್ಸ್ ಎಲ್ಲ ಕೂತಿದ್ದೀನಿ ಕಣ. ನೀನೆಲ್ಲಿ ಮೇಲೆ ನಡ್ಕೊಂಡು ಹೋಗ್ಬಿಟ್ಟಲ್ಲ ಅವ್ರೆ? ಇಲ್ಲಿ ಕಲ್ಲಿಂದೆಲ್ಲ ಮೆಟ್ಲಕ್ಕೆ ಐತಿ, ಬೆಂಕಿ ಎಲ್ಲ ಹಾಕ್ಬಿಟ್ಟವ್ರೆ ಮಚ್ಚ. ಏನೋ ಗೊತ್ತಿಲ್ಲ, ಕಲ್ಲಿಂದ ಚಿನ್ನದ್ದು ಮಚ್ಚ ಇದು. ಇದ್ ನೋಡಿದ್ರೆ ಇಲ್ಲೆಲ್ಲ ಹುಲ್ಗಳೆಲ್ಲ ಕಣ್ಬಿಟ್ಟವೆ. ಕಣ್ಬಿಟ್ಟು ನೋಡು, ಚಿನ್ನದ ಮೆಟ್ಲಕ್ಕೆ. ಓ ನಿಮ್ಮಪ್ಪ ಬಂದ್ ಹಾಕ್ಬಿಟ್ಟಿದ್ದ ನೋಡು. ಇಲ್ಲಿ ಬಿಸಿ ತಿಕಾರಿ ಹೊಡಿತೈತಿ, ಬೇಗ ಬಾ. ಇಲ್ಲಿ ಚಳಿ ಆಗ್ತೈತೆ, ಇವನಿಗೆ ಬಿಸಿ ಅಂತೆ. ಈಟಲ್ಲಿರೋ ನಾಯಿನ ಹೊರಗಡೆ ಕಳ್ಸುವಷ್ಟು ತಿಕ ಎಲ್ಲ ಮಾತಾಡ್ಬಿಡ. ಇಲ್ಲಿ ಯಮರಾಜ ಗರಿತವನೆ, ಓಡ್ಬಾ ಬೇಗ. ಇವ್ರು ಓಡ ಯಮನ ಸ್ವರ್ಗದಲ್ಲಿ ಯಮ ಎಲ್ಲಿ ಬರ್ತಾನ ಅಲ್ಲೋಡೆ ಬೋಳೆ ಮಾನೆ. ಏನು ಸ್ವರ್ಗದಲ್ಲಿದ್ಯಾ ನೀನು? ಏನು ಮತ್ತೆ ನೀನೆಲ್ಲಿದ್ಯಾ? ನಾನು ನರಕದಲ್ಲಿದ್ದೀನಿ. ಅದ್ಬಿಡು, ನೀನೇನ್ ಸ್ವರ್ಗಕ್ಕೆ ಹೋದೆ ಫಸ್ಟ್ ಅದೇ ನನಗೆ. ಹೆಂಗೆ ಅಂದ್ರ, ನಾನು ಒಳ್ಳೊಳ್ಳೆ ಕೆಲಸ ಮಾಡಿದೀನಿ ಕಣಲ್ಲ ಅವ್ರೆ. ಹೊಸ್ದಾಗಿ ಮದ್ವೆ ಆಗಿರೋರ್ಗೆಲ್ಲ ತೂತಾಗಿರೋ ಕಾರಣ ಕೊಡ್ತಿದ್ದಲ್ಲ, ಇದು ಒಳ್ಳೆ ಕೆಲ್ಸನಲ್ಲ ಅವ್ರೆ. ಸರಿ, ನಾನು ಆಮೇಲೆ ಫೋನ್ ಮಾಡ್ತೀನಿ. ರಂಬೆ ಊರ್ವಶಿ ಮೇನಕ್ಕೆ ನನ್ನ ಡ್ಯಾನ್ಸ್ ಆಡಕ್ ಕರೀತವ್ರೆ. ಲೇ ದರಿ ನನ್ ಮಗನೇ, ನಾನೊಬ್ಬನ ನರಕದಲ್ಲಿ ಬಿಟ್ಟಲ್ತಿಯಲ್ಲ ಅವ್ರೆ, ಬಾರೋ.